ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಥಾಯ್ಲೆಂಡ್ನ ಬ್ಯಾಂಕಾಕ್ನಿಂದ ಇಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಒಬ್ಬರು ಮೋಹನ್, ಇನ್ನೊಬ್ಬರು ಶ್ರೀಕಾಂತ್. ಇಬ್ಬರನ್ನೂ ಕೂಡ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಮೋಹನ್ ಅವರೇ, ಬಹುಶಃ ತಮಗೂ ಕೂಡ ಅನುಭವ ಆಗಿರುತ್ತೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ. ಏನಾಯಿತು, ಸದ್ಯ ಹೇಗಿದೆ ಬ್ಯಾಂಕಾಕ್ನ ಸ್ಥಿತಿ? ಸರ್, ಆಲ್ಮೋಸ್ಟ್ ಕರೆಕ್ಟ್ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 1:15 ಇಲ್ಲಿ ಸ್ಟಾರ್ಟ್ ಆಗಿರೋದು. 1:15 ಆಲ್ಮೋಸ್ಟ್ ಒಂದು 2.5 ಮಿನಿಟ್ಸ್ ಕಂಟಿನ್ಯೂಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ನಮ್ಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಕ್ಚುಲಿ. ಇದು ನಾವು ಇದುವರೆಗೂ ಲೈಕ್ ಅರ್ಥಕ್ವೇಕ್ ಅನ್ನೋದನ್ನೇ ಎಕ್ಸ್ಪೀರಿಯನ್ಸ್ ಮಾಡಿರಲಿಲ್ಲ. ಆಲ್ಮೋಸ್ಟ್ ನಮ್ಮ ಥೈ ಕೊಲೀಗ್ಸ್ ಅಷ್ಟೇನೆ ಅರ್ಥಕ್ವೇಕ್ ಅಂದ್ರೆ ನನ್ಗೆ ಗೊತ್ತಿಲ್ಲ. ಇಲ್ಲಿ ಥೈಲ್ಯಾಂಡಿಗೆ ಆಲ್ಮೋಸ್ಟ್ ಎಲ್ಲರೂ ಬರೀ ಫ್ಲಡ್, ಮಳೆ, ಹೆವಿ ರೈನ್ ಆ ತರ ಅಷ್ಟೇ ಫೀಲಿಂಗ್ ಇದ್ದಿದ್ದು. ಸೊ ಅರ್ಥಕ್ವೇಕ್ ಅನ್ನೋದು ಫಸ್ಟ್ ಟೈಮ್ ಇವ್ರಿಗೂ ಎಲ್ರು ಆಲ್ಮೋಸ್ಟ್ ಯಾರು 20-25 ಇಯರ್ಸ್ ಇಂದ ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಫ್ಲಡ್ ಬಿಟ್ರೆ ಅರ್ಥಕ್ವೇಕ್ ಆಗಿರೋದು. ಇದು ಬಂದು ಮೇಜರ್ ಆಗಿರೋದು ಮಯನ್ಮಾರ್ ಕಡೆಯಿಂದ. ಅಲ್ಲಿ ಐ ಆಗಿರೋದ್ರಿಂದ ಇಲ್ಲಿ ಎಫೆಕ್ಟ್ ಇಲ್ಲಿಗೆ ಥೈಲ್ಯಾಂಡ್ ವರ್ಗೂ ಬಂದಿದೆ. ನಾವಿರೋದು ಸೆಂಟ್ರಲ್ ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಇರೋದು. ಬ್ಯಾಂಕಾಕ್ ಅಲ್ಲಿ ಆಲ್ಮೋಸ್ಟ್ ಒಂದು ಬಿಲ್ಡಿಂಗ್ ಫುಲ್ ಬಿದ್ದೋಗಿದೆ. ಆಲ್ಮೋಸ್ಟ್ ಒಂದು 210 ಮಿಲಿಯನ್ ಏನೋ ಪ್ರಾಜೆಕ್ಟ್ ಅದು. ಅದು ಆಲ್ಮೋಸ್ಟ್ ಕೊಲಾಪ್ಸ್ ಆಗಿದೆ. ಬೈ ಲಕ್ ಏನಂದ್ರೆ ಅದು ಇನ್ನೂ ಯಾರು ಇರ್ಲಿಲ್ಲ. ಕನ್ಸ್ಟ್ರಕ್ಷನ್ ಅವರು ಸ್ವಲ್ಪ ಜನ ಇದ್ರು, ಅವ್ರದ್ದು ಸ್ವಲ್ಪ ಇದಾಗಿದೆ. ಯಾವ್ದು ಡೆತ್ ರೇಟ್ ಏನಿದೆ ಅದು ಇನ್ನೂ ಪಬ್ಲಿಷ್ ಮಾಡಿಲ್ಲ ಯಾರನ್ನು ಗೌರ್ಮೆಂಟ್ ಇಂದ. ಅದೇ ಅದೃಷ್ಟ ಅಂದ್ರೆ ಅದು ಬಿಲ್ಡಿಂಗ್ ಸ್ಟ್ರೈಟ್ ಆಗಿ ಬಿದ್ದಿದೆ. ಅದೊಂದು ಸ್ವಲ್ಪ ಒಳ್ಳೇದು ನೀವು ಎಲ್ಲಿದ್ರಿ ಮೋಹನ್ ಅವರೇ ಈ ಭೂಕಂಪ ಆಗೋ ಸಂದರ್ಭದಲ್ಲಿ? ಆಫೀಸಲ್ಲೇ ಇತ್ತು. ನಾವು ಆಲ್ಮೋಸ್ಟ್ ವರ್ಕಿಂಗ್ ಅಲ್ಲೇ ಇದ್ವಿ. ನಮ್ಗಿನ್ನು ಈ ಫೀಲಿಂಗ್ ಗೊತ್ತಿಲ್ಲಲ್ಲ. ನಮ್ಮ ಎಲ್ಲಾರು ಅವ್ರವ್ರು ತಲೆ ತಿರುಗುತ್ತೆ ಆ ತರ ಫೀಲಿಂಗ್ ಆಗ್ತಾ ಇತ್ತು. ನಮಗೆ ಗೊತ್ತಿಲ್ವಲ್ಲ ಅರ್ಥಕ್ವೇಕ್ ಅಂದ್ರೆ ಹೇಗಿರುತ್ತೆ ಅನ್ನೋದೇ ಗೊತ್ತಿರಲ್ಲ. ಹಾಗಾಗಿ ತಲೆ ತಿರುಗುತ್ತೆ ಆ ತರ ಫೀಲಿಂಗ್ ನಾವು ನಮ್ಮ ಕೊಲಿಗೆ ಇವ್ರಿಗೆ ಹೇಳ್ಕೊತಾ ಇದ್ವಿ, ಈ ತರ ಆಗ್ತಾ ಇದೆ, ಫೀಲಿಂಗ್ ಆಗ್ತಾ ಇದೆ ಅಂತ. ಆಮೇಲೆ ಅನ್ಕೊಂಡ್ವಿ ಎಲ್ಲರಿಗೂ ಗೊತ್ತಾಗಿದ್ದು ಅರ್ಥಕ್ವೇಕ್ ಅಂತ. ಆಮೇಲೆ ಇಮಿಡಿಯೇಟ್ ಎಲ್ಲ ಆಫೀಸ್ ಇಂದ ಎಲ್ಲ ಇಮಿಡಿಯೇಟ್ ಸೇಫ್ಟಿ ಝೋನ್ ಅಂತ ಇರುತ್ತಲ್ಲ, ಆ ಸೇಫ್ಟಿ ಝೋನ್ಗೆ ಎಲ್ಲ ಅಸೆಂಬ್ಲ್ ಆಗಿದ್ವಿ. ಆಲ್ಮೋಸ್ಟ್ 2.5 ಅವರ್ಸ್ ಯಾರು ಆಫೀಸ್ಗೆ ಒಳಗೆ ಹೋಗಿಲ್ಲ, ಎಲ್ಲ ಹೊರಗಡೆನೆ ಇದ್ರು. ಆಲ್ಮೋಸ್ಟ್ ಎಲ್ಲರೂ ಅವ್ರವ್ರಿಗೆ ಕನೆಕ್ಟ್ ಮಾಡೋದು, ಎಲ್ಲಿದ್ದೀರಾ, ಹಂಗೆ ಇದ್ದೀರಾ, ಈ ತರ ಫೀಲ್ ಅರ್ಥಕ್ವೇಕ್ ಆಗಿದೆಯಲ್ಲ ಆ ತರ ಎಲ್ಲ ಅಪ್ಡೇಟ್. ನಮ್ಮ ಕಮ್ಯುನಿಟಿ ಏನಿದೆ ಅವ್ರದ್ದು ಇದು ಗ್ರೂಪ್ ಎಲ್ಲ ಇದೆಯಲ್ಲ, ಎಲ್ಲರೂ ಕಮ್ಯುನಿಕೇಶನ್ ಎಲ್ಲ ಆಗಿ ಎಲ್ಲ ಇಂಡಿಯನ್ಸ್ ಆಲ್ಮೋಸ್ಟ್ ಎಲ್ಲರೂ ಸೇಫ್ ಆಗಿದ್ದಾರೆ. ಅದೇ ಸೆಂಟ್ರಲ್ ಥೈಲ್ಯಾಂಡ್ ಬ್ಯಾಂಕಾಕ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿದೆ. ಈಗ ಟೋಲ್ ವೇ ಮತ್ತೆ ಇದು ಮೇಲೆ ಯಾವ್ದಾವ್ದು ವೆಹಿಕಲ್ ಫ್ಲೋಯಿಂಗ್ ಇದೆ ಅದು ಸ್ವಲ್ಪ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇನ್ನು ಲ್ಯಾಂಡ್ ಇಂದ ಯಾವ್ದಿದೆ ಮೂವ್ಮೆಂಟ್ ಇದೆ ಅಲ್ಲಿ ಮಾತ್ರ ಓಡಾಡ್ತಿದ್ದಾರೆ. ಎಸ್ ಮೋಹನ್, ಹಾಗೇ ರೀ. ನಾನು ಶ್ರೀಕಾಂತ್ ಅವ್ರನ್ನ ಕೇಳ್ತೀನಿ. ಶ್ರೀಕಾಂತ್ ಅವ್ರೆ, ತಾವೆಲ್ಲಿರೋದು ಥಾಯ್ಲ್ಯಾಂಡ್ ಅಲ್ಲಿ? ಹಾಯ್ ಸರ್, ನಾನು ಬ್ಯಾಂಕಾಕ್ ಅಲ್ಲಿ ಇರೋದು ಸರ್. ಏನಾಯ್ತು? ಸೊ ನಾನು ಆಫೀಸ್ ಅಲ್ಲೇ ಇದ್ದೆ. ಜಸ್ಟ್ ಇಟ್ ಲೈಕ್ ತುಂಬಾ ಶೇಕಿಂಗ್ ಎಲ್ಲ ಆಗ್ತಿತ್ತು. ಲೈಕ್ ಗಾಬರಿ ಆಗಿ ಜಸ್ಟ್ ಹೊರಗ್ ಬಂದ್ವಿ. ಸೊ ಅಲ್ಲಿಂದ ಇದು ಅರ್ಥಕ್ವೇಕ್ ಅಂತ ಕನ್ಫರ್ಮ್ ಆಯ್ತು. ನಾವು ವೆಹಿಕಲ್ ತಗೊಂಡು ಹೊರಟ್ಬಿಟ್ವಿ ಸರ್ ಅಲ್ಲಿಂದ. ನೀವು ವರ್ಕಿಂಗಾ ಅಥವಾ ಅಲ್ಲಿ ಟೂರಿಸ್ಟ್ ಆಗಿ ಹೋಗಿರೋದಾ? ಸರ್ ನಂದು ಟೂರ್ ಕಂಪನಿ ಇದೆ ಸರ್, ಇಲ್ಲಿ ಟ್ರಾವೆಲ್ ಕಂಪನಿ ಇದೆ. DMC ಇದೆ ನಂದು ಇಲ್ಲಿ, ಯುನೈಟೆಡ್ ವರ್ಲ್ಡ್ DMC ಅಂತ. ಸೊ ಇವಾಗ ಜಸ್ಟ್ ಆಗಿದ್ದು ಇವತ್ತು. ಆಕ್ಚುಲಿ ನನ್ಗೆ ನಾಳೆ ದೊಡ್ಡ ಗ್ರೂಪ್ ಇದೆ, ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಗಿದೆ. ಸೊ ಇಟ್ಸ್ ಲೈಕ್ ಎ ವೆರಿ ಸ್ಯಾಡ್ ನ್ಯೂಸ್. ನಾನು ಇದುವರೆಗೂ 15 ವರ್ಷದಿಂದ ಇಲ್ಲಿ ಇದ್ದೀನಿ, ಯಾವತ್ತೇ ಆಗ್ಲಿ ಈ ತರ ಎಕ್ಸ್ಪೀರಿಯನ್ಸ್ ನಾನು ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಸರ್. ಸೊ ನಾನು ಅದಕ್ಕೆ ಕಾರ್ ತಗೊಂಡು ಒಳಗಡೆ ಔಟ್ಸ್ಕರ್ಟ್ಸ್ ಬಂದ್ಬಿಟ್ಟಿದ್ದೆ. ಸೊ ನಾವೆಲ್ಲ ಸೇಫ್ ಸರ್. ತುಂಬಾ ಕನ್ನಡದವ್ರು ಇಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ದಾರೆ IT ಕಂಪ್ನೀಸ್ ಅಲ್ಲಿ ಎಲ್ಲ ಕಡೆ. ಬಟ್ ಡೆತ್ ರೇಷಿಯೋ ತುಂಬಾ ಕಮ್ಮಿ ಇದೆ. ಕಂಪೇರ್ ಮಾಡಿದ್ರೆ ಡೆತ್ ರೇಷಿಯೋ ತುಂಬಾ ಕಮ್ಮಿ ಇದೆ. ಲೈಕ್ ಯಾವ್ದೇ ಹಳೆ ಬಿಲ್ಡಿಂಗ್ಸು ಹೊಸದಾಗೆ ಕನ್ಸ್ಟ್ರಕ್ಷನ್ ಮಾಡ್ತಾರಂತ ಬಿಲ್ಡಿಂಗ್ಸ್ ಮಾತ್ರ ಬಿದೋಗಿದೆ ಹೊತ್ತು. ಯಾವ್ದು ಟೆಕ್ನಾಲಜಿ ಆಗಿ ಕಟ್ಟಿರೋ ಬಿಲ್ಡಿಂಗ್ಸ್ ಎಲ್ಲ ತುಂಬಾ ಏನು ಬಿದೋಗಿಲ್ಲ ಸರ್. ಬಟ್ ಈಗ ಅಲರ್ಟ್ ಇದೆಯಾ ನಿಮಗೆ? ಏನಾದರೂ ಸೂಚನೆಯನ್ನು ಕೊಡಲಾಗಿದೆಯಾ? ಅಂದ್ರೆ ಸೂಚನೆ ಏನಿದೆ ನಿಮಗೆ? ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ ಏನ್ ಸೂಚನೆ ಇದೆ? ಸುನಾಮಿ ಅಲರ್ಟ್ ಕೊಟ್ಟಿದ್ದಾರೆ. ಬಟ್ ಐ ಥಿಂಕ್ ಮೇ ಬಿ 10% ಸುನಾಮಿ ಅಲರ್ಟ್ ಇದೆ. ಸೊ ಎವ್ರಿವನ್ ಹ್ಯಾಸ್ ಟು ಬಿ ಕೇರ್ಫುಲ್ ಸರ್. ಎಲ್ಲರೂ ಹುಷಾರಾಗಿರ್ಬೇಕು. ಸೊ ಬ್ಯಾಂಕಾಕ್ ಅಟ್ ಪ್ರೆಸೆಂಟ್ ಬ್ಯಾಂಕಾಕ್ ಬಂದ್ಬಿಟ್ಟು ರೆಡ್ ಅಲರ್ಟ್ ಡೇಂಜರ್ ಅಲ್ಲಿದೆ. ಸೊ ಗೊತ್ತಿಲ್ಲ ಯಾವ ತರ ಅಪ್ಡೇಟ್ ಬರುತ್ತೋ ನೋಡ್ತಾ ಇದೀವಿ. ಶ್ರೀಕಾಂತ್ ಅವರು, ಯಾವತ್ತು 7-7:30 ಆಯ್ತು ಅಂತ ಅನ್ಸುತ್ತೆ ಅಲ್ಲಿ ಬ್ಯಾಂಕಾಕ್ ಅಲ್ಲಿ. ಈ ಹೊತ್ತಲ್ಲಿ ರಂಗೀನಾಗಿರುತ್ತೆ ಥಾಯ್ಲ್ಯಾಂಡ್. ಇವತ್ತು ಹೆಂಗಿದೆ ಸ್ಥಿತಿ? ಇವಾಗ ಆಕ್ಚುಲಿ ನಾನ್ ಬ್ಯಾಂಕಾಕ್ ಇಂದ ಹೊರಟೆ ಸರ್. ಬ್ಯಾಂಕಾಕ್ ಇಲ್ಲ ಇವಾಗ ನಾನು. ಸೊ ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲಾರು ಮನೆಗಳಿಗೂ ತುಂಬಾ ಟ್ರಾಫಿಕ್ ಇದೆ. ಸೊ ಮೆಟ್ರೋ ಟ್ರೈನ್ಸ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲಾರು ಮನೆಗೆ ಓಡೋದಕ್ಕೆ ವೆಹಿಕಲ್ಸ್ ಅದು ಇದು ಎಲ್ಲ ನೋಡ್ತಾ ಇದಾರೆ. ಬ್ಯಾಂಕಾಕ್ ಅಲ್ಲಿ ಮೋಹನ್ ಅವರು ಇದ್ದಾರೆ. ಮೋಹನ್ ಅವ್ರನ್ನ ಕೇಳೋಣ.
ಮೋಹನ್ ಅವರೇ, ಸಂಜೆ ಹೊತ್ತು ವೀಕೆಂಡ್ ಬೇರೆ, ಇವತ್ತಿನ ಸ್ಥಿತಿ ಏನು ಬ್ಯಾಂಕಾಕ್ ಇದು? ಸರ್ ಅದು ವೀಕೆಂಡ್ ಅದೊಂದು ಮೇಜರ್ ಎಫೆಕ್ಟ್ ಆಯ್ತು ಇಲ್ಲಿ. ಯಾಕಂದ್ರೆ ಫ್ರೈಡೆ ಬಂತು ಅಂದ್ರೆ ಜನರಲಿ ಡಿಫಾಲ್ಟ್ ಅದು ಟ್ರಾಫಿಕ್ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಒಂದು 4 ಗಂಟೆ 3 ಗಂಟೆ ಮೇಲೆ ಡಿಫಾಲ್ಟ್ ಅದು ಟ್ರಾಫಿಕ್ ಸ್ಟಾರ್ಟ್ ಆಗೋದು. ಸಾಟರ್ಡೆ ಸಂಡೇ ಅಂತೂ ಬ್ಯಾಂಕಾಕ್ ಇಂದ ಹೊರಗಡೆ ಬರೋರು ತುಂಬಾ ಜನ ಇರ್ತಾರೆ. ಯಾಕಂದ್ರೆ ಅವ್ರವ್ರ ಊರಿಗೆ ಹೋಗೋದು. ಬ್ಯಾಂಕಾಕ್ ಅಲ್ಲಿ ಎಂಟ್ರಿ ಮತ್ತೆ ಎಕ್ಸಿಟ್ ಝೋನ್ ಅಲ್ಲಿ ಏನಿದೆ ಆಲ್ಮೋಸ್ಟ್ ಟ್ರಾಫಿಕ್ ಜಾಮ್. ಮೇನ್ ಪ್ಲಸ್ ಪಾಯಿಂಟ್ ಡಿಫಾಲ್ಟ್ ಅಂದ್ರೆ ಮೇನ್ ಟೋಲ್ ವೇನ ಸ್ಟಾಪ್ ಮಾಡಿದ್ದಾರೆ. ಟೋಲ್ ವೇ ಎಂಟ್ರಿ ಕೊಡ್ತಾ ಇಲ್ಲ, ಯಾಕಂದ್ರೆ ಫ್ಲೈಓವರ್ ಮೇಲೆ ಹೋಗ್ಬೇಕು. ಸೊ ಟೋಲ್ ವೇ ಎಂಟ್ರಿ ಕೊಟ್ಟಿಲ್ಲ ಅಂದ್ರೆ ಕೆಳಗೆ ನಾರ್ಮಲ್ ಇದು ವೇನಲ್ಲೇ ಹೋಗ್ಬೇಕಾಗಿರೋದ್ರಿಂದ ಸ್ವಲ್ಪ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಈ ಕಡೆ ಔಟರ್ ಝೋನ್, ಬ್ಯಾಂಕಾಕ್ ಇಂದ ಔಟರ್ ಝೋನ್ ಸ್ವಲ್ಪ ಅಪಾರ್ಟ್ಮೆಂಟ್ ಏನಿದೆ ಓಲ್ಡ್ ಬಿಲ್ಡಿಂಗ್ ಸ್ವಲ್ಪ ಕ್ರಾಕ್ ಬಿದ್ದಿದೆ. ಅಂದ್ರೆ ಅದು ನಾರ್ಮಲ್ ವೀಕೆಂಡ್ ಅಲ್ಲಿ ನಾರ್ಮಲ್ ಅಥವಾ ಇವತ್ತು ಜನ ಏನಾದ್ರು ಪ್ಯಾನಿಕ್ ಆಗಿದಾರ? ಇವತ್ತು ಅದೇ ತುಂಬಾ ಜನ ಈ ಎಕ್ಸ್ಪೀರಿಯನ್ಸ್ ಥೈಲ್ಯಾಂಡ್ ಗೆ ಭೂಕಂಪ ಅನ್ನೋದು ಎಕ್ಸ್ಪೀರಿಯನ್ಸ್ ಇಲ್ಲ ಆಲ್ಮೋಸ್ಟ್ ಯಾರಿಗೂ. ನಾನು ಆಲ್ಮೋಸ್ಟ್ 15+ ಇಯರ್ಸ್ ಆಯ್ತು ಅಲ್ಲಿ. ಇದುವರೆಗೂ ನಾನು ಎಕ್ಸ್ಪೀರಿಯನ್ಸ್ ನನಗೂ ಫಸ್ಟ್ ಟೈಮ್. ಪ್ಲಸ್ ಥೈಲ್ಯಾಂಡ್ ಅವ್ರಿಗೂ ಭೂಕಂಪ ಅನ್ನೋದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಫ್ಲಡ್ ಅನ್ನೋದಿದೆ ಆಲ್ಮೋಸ್ಟ್ 2010 ಅಲ್ಲಿ ಒಂದು 2010, 12, 11 ಅಲ್ಲಿ ಒಂದು ಫ್ಲಡ್ ಆಗಿತ್ತು, ಹೈಯೆಸ್ಟ್ ಫ್ಲಡ್. ಮತ್ತೆ ಇಯರ್ಲಿ ಮಳೆ ಬಂದಾಗ ಅವಾಗ ಫ್ಲಡ್ ಅನ್ನೋದು ಎಕ್ಸ್ಪೀರಿಯನ್ಸ್ ಇದೆ ಥೈಲ್ಯಾಂಡ್ ಜನರು ಕೂಡ ಹಂಗೆ ಹೇಳ್ತಾರ, ನಮಗೆ ಭೂಕಂಪದ ಅನುಭವವೇ ಇಲ್ಲ ಅಂತ. ಯಾಕಂತಂದ್ರೆ ಇಂಡೋನೇಷ್ಯಾದಲ್ಲಿ ಪದೇ ಪದೇ ಆಗ್ತಾ ಇರುತ್ತೆ, ಆ ಕಾರಣಕ್ಕಾಗಿ ಕೇಳಿದೆ ನಾನು. ಹೌದೌದು, ಯಾಕಂದ್ರೆ ನಮ್ಮ ಆಫೀಸಲ್ಲಿ ತುಂಬಾ ಜನ, ಯಾಕಂದ್ರೆ ಪ್ಯಾನಿಕ್ ಇಂದಾನೆ ತುಂಬಾ ಒಂದು ಆಲ್ಮೋಸ್ಟ್ 10 ಮೆಂಬರ್ಸ್ ಇದಕ್ಕೆ ಹಾಸ್ಪಿಟಲ್ಗೆ ಎಮರ್ಜೆನ್ಸಿ ಕರ್ಕೊಂಡು ಹೋಗಿದ್ದಾರೆ. ಪ್ಯಾನಿಕ್ ಇಂದ ಏನು ಎಫೆಕ್ಟ್ ಇಂದ ಅಲ್ಲ, ಈ ತರ ಎದ್ರುಕೊಂಡು ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ, ಹಂಗಾಗಿ ಅವ್ರಿಗೆ ಪ್ಯಾನಿಕ್ ಇಂದ ಆಲ್ಮೋಸ್ಟ್ 10 to 12 ಮೆಂಬರ್ಸ್ ನಮ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದೆ ಎಮರ್ಜೆನ್ಸಿಗೆ. ಈಗ ಸೇಫ್ ಪ್ಲೇಸ್ ಗೆ ಮೂವ್ ಆಗಿ ಅಂತ ಹೇಳ್ತಾರೆ ಅಂತ ಕೇಳಿದೆ ನಾನು. ಸೇಫ್ ಪ್ಲೇಸ್ ಅಂತಂದ್ರೆ ಎಲ್ಲಿ, ಹೆಂಗದು ವ್ಯವಸ್ಥೆ ಮೋಹನ್ ಅವರೇ? ಸೇಫ್ ಪ್ಲೇಸ್ ಅಂದ್ರೆ ನಾರ್ಮಲ್ ಓಪನ್ ಫೀಲ್ಡ್ ಆ ತರ. ಬ್ಯಾಂಕಾಕ್ ಅಲ್ಲಿ ಮಾತ್ರ ತುಂಬಾ ಟಾಲ್ ಬಿಲ್ಡಿಂಗ್ಸ್ ಇದೆ. ಔಟ್ ಆಫ್ ಬ್ಯಾಂಕಾಕ್ ಹೋಯ್ತು ಅಂದ್ರೆ ಅದು ನಮ್ಮ ನಾರ್ಮಲ್ ಮ್ಯಾಕ್ಸಿಮಮ್ ಅಂದ್ರೆ 1 floor 2 floors, ಮ್ಯಾಕ್ಸಿಮಮ್ ಅಂದ್ರೆ 3 floors ಅಷ್ಟೇ ಸಿಗುತ್ತೆ ಔಟ್ ಆಫ್ ಬ್ಯಾಂಕಾಕ್ ಹೋದ್ರೆ. ಸೊ ಆ ಝೋನ್ ಅನ್ನ ನಾವು ಸೇಫ್ ಝೋನ್ ಅಂತ ಕರಿಬಹುದು ಬ್ಯಾಂಕಾಕ್ ಬಿಟ್ಟು. ಸೊ ಬ್ಯಾಂಕಾಕ್ ಈಗ ಆಲ್ಮೋಸ್ಟ್ ಪ್ರೆಸಿಡೆಂಟ್ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ದಾರೆ. ಬ್ಯಾಂಕಾಕ್ ಮಾತ್ರ, ಅದರ್ ದನ್ ಬ್ಯಾಂಕಾಕ್ ನೋ ಇಶ್ಯೂ ಅಂತ. ಸೊ ಬೇರೆ ಜಾಗಗಳಿಗೆ ಮೂವ್ ಆಗಬಹುದು ಜನ? ಆಗ್ಬಹುದು ಬಟ್ ಅದೇ ಈ ಪ್ಯಾನಿಕ್ ಇಂದ ಮೂವ್ ಆಗೋದು ಸ್ವಲ್ಪ. ಈಗ ಎಲ್ಲ ಬ್ಯಾಂಕಾಕ್ ಸಿಟೀಸ್ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಯಾಕಂದ್ರೆ ಎಲ್ಲರೂ ಅಟ್ ಎ ಟೈಮ್ ಸೇಮ್ ಟೈಮ್ ಅಲ್ಲಿ ಹೊರಗಡೆ ಹೊರಡ್ತಾ ಇದಾರಲ್ಲ, ಹಂಗಾಗಿ ಸ್ವಲ್ಪ ಮಧ್ಯಾಹ್ನದಿಂದ ಫುಲ್ ಬ್ಲಾಕ್ ಆಗ್ಬಿಟ್ಟಿದೆ ರೋಡ್, ಎಲ್ಲಾ ರೋಡ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.